ವೆಲ್ಕಮ್ ಬ್ಯಾಕ್. ಆರ್ಸಿಬಿ ಅಭಿಮಾನಿಗಳಿಗೆ ಇದೀಗ ಗುಡ್ ನ್ಯೂಸ್. ಬೆಂಗಳೂರಿನಲ್ಲಿ ನಡೆಯುತ್ತೆ ಐಪಿಎಲ್ ಪಂದ್ಯಗಳು. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಿನಲ್ಲಿ ನಡೆಯುತ್ತೆ ಐಪಿಎಲ್ ಪಂದ್ಯಗಳು. ಚಿನ್ನಸ್ವಾಮಿಯಲ್ಲೇ ಎಲ್ಲಾ ಪಂದ್ಯಗಳ ಆಯೋಜನೆ. ಐಪಿಎಲ್ ಪಂದ್ಯ ನಡೆಯಲು ಕೆಎಸ್ಸಿಎ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈ ಬಗ್ಗೆ ಆರ್ಸಿಬಿ ನಿರ್ಧಾರವಷ್ಟೇ ಇದೀಗ ಬಾಕಿ ಇರುವಂತದ್ದು. ಆರ್ಸಿಬಿ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಿನಲ್ಲೇ ನಡೆಯುತ್ತೆ ಇನ್ನು ಮುಂದೆ ಐಪಿಎಲ್ ಪಂದ್ಯಗಳು. ಆದರೆ ಇದಕ್ಕೆ ಆರ್ಸಿಬಿ ಟೀಮ್ ನಿರ್ಧಾರವನ್ನ ತೆಗೆದುಕೊಳ್ಬೇಕು. ಚಿನ್ನಸ್ವಾಮಿಯಲ್ಲೇ ಎಲ್ಲಾ ಪಂದ್ಯಗಳ ಆಯೋಜನೆ. ಐಪಿಎಲ್ ಪಂದ್ಯ ನಡೆಯಲು ಕೆಎಸ್ಸಿಎ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಈ ಬಗ್ಗೆ ಆರ್ಸಿಬಿ ನಿರ್ಧಾರವಷ್ಟೇ ಇದೀಗ ಬಾಕಿ ಇರುವಂತದ್ದು. ಐಪಿಎಲ್ ಇದೀಗ ಬೆಂಗಳೂರಿನಲ್ಲೇ ನಡೆಸಬೇಕು ಅಂತ ಕೆಎಸ್ಸಿಎ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದೆ. ಆದ್ರೆ ಇದೀಗ ಆರ್ಸಿಬಿಯ ನಿರ್ಧಾರವಷ್ಟೇ ಸದ್ಯಕ್ಕೆ ಪೆಂಡಿಂಗ್ ಇರುವಂತದ್ದು. ಆರ್ಸಿಬಿ ಟೀಮ್ನ ನಿರ್ಧಾರವಷ್ಟೇ. ಯಾಕಂದ್ರೆ ಈ ಹಿಂದೆ ನಡೆದಿರುವಂತಹ ಒಂದಿಷ್ಟು ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಫ್ರಾಂಚೈಸಿ ಇದಕ್ಕೆ ನಿರ್ಧಾರವನ್ನ ತೆಗೆದುಕೊಳ್ಳೋದು ಇದೀಗ ಬಾಕಿ ಇರುವಂತದ್ದು. ಆದ್ರೆ ಆರ್ಸಿಬಿ ಅಭಿಮಾನಿಗಳಿಗೆ ಒಂದ್ ಕಡೆ ಗುಡ್ ನ್ಯೂಸ್ ಆದ್ರೆ ಮತ್ತೊಂದು ಕಡೆ ಈ ಒಂದು ಫ್ರಾಂಚೈಸಿ ಯಾವ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಒಂದ್ ಕಡೆ ಪ್ರಶ್ನಾರ್ಹವಾಗಿದೆ. ಯಾಕಂದ್ರೆ ಈ ಹಿಂದೆ ಏನು ಐಪಿಎಲ್ ಕಪ್ ಅನ್ನ ಗೆದ್ದಂತ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಟೀಮ್ ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಕಾಲ್ ತುಳಿತದಿಂದ ಬೆಂಗಳೂರಿನಲ್ಲಿ ಆದಂತ ಈ ಒಂದು ಘಟನೆ ಏನಿದೆ ಒಂದು ಸಾಕಷ್ಟು ರೀತಿಯಲ್ಲಿ ಒಂದು ಬೇರೆ ರೀತಿಯಾಗಿ ಡ್ಯಾಮೇಜ್ ಅನ್ನ ತಂದುಕೊಡ್ತು. ಇನ್ನು ಅಲ್ಲಿ ಇರುವಂತಹ ಭದ್ರತೆಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿದ್ರೂ ಸಹಿತ ಆದ್ರೆ ಈ ಒಂದು ಐಪಿಎಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಎಸ್ಸಿಎ ನಿರ್ಧಾರವನ್ನ ತೆಗೆದುಕೊಳ್ಳುವುದಕ್ಕೆ ಒಂದು ಹಿಂದೇಟನ್ನ ಹಾಕ್ತಾ ಇತ್ತು. ಆದ್ರೆ ಇದೀಗ ಕೆಎಸ್ಸಿಎ ನಿರ್ಧಾರವನ್ನ ತೆಗೆದುಕೊಂಡಿದೆ. ಆದ್ರೆ ಆರ್ಸಿಬಿ ಫ್ರಾಂಚೈಸಿ ಏನಿದೆ ಅದು ಈಗ ಅದರ ಒಂದು ಡಿಸಿಷನ್ ಮೇಲೆ ನಿಂತಿದೆ. ಸೊ ಹೀಗಾಗಿ ಪಂದ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಪಂದ್ಯವನ್ನು ನಡೆಸಬಹುದಾ ನಡೆಸಬಾರ್ದಾ ಅನ್ನುವಂಥ ವಿಚಾರವನ್ನ ಇದೀಗ ಆರ್ಸಿಬಿ ಫ್ರಾಂಚೈಸಿ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗುತ್ತೆ.